ಸಂವಿಧಾನ ಉಳಿಸ್ತಾ ಇದ್ದೀವಿ, ಸಂವಿಧಾನಕ್ಕೆ ಬದ್ದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಂವಿಧಾನ ಬದ್ಧ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಲ್ಲ. ಇದು ರಿಜಿಸ್ಟ್ರೇಷನ್ ಇಲ್ಲದಂಥ ಒಂದು ಸಂಸ್ಥೆ ಇದು ಸಂವಿಧಾನ ವಿರೋಧಿ ಅಲ್ವಾ ಅನ್ನೋಂಥ ಪ್ರಶ್ನೆಯನ್ನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಇವತ್ತಿನ ಈ ಒಂದು ವಾದವನ್ನು ಹೊಸದಾಗಿ ವಾದ ಹೂಡಿದ್ದನ್ನು ಅಥವಾ ಇದು ಸತ್ಯವನ್ನು ಮಾತಾಡೋದು ತೊಳೆದ ಮೇಲೆ RSSಗೆ ಒಂದು ರೀತಿ ತೊಂದರೆ ಇರಿಸ್ಮುರು ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ RSS ಒಂದು ಬುದ್ಧಿವಂತರ ಈ ದೇಶದ ಮೇಲೆ ಅಭಿಮಾನದಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಇರಲಿ, ಇದ್ದಿರ್ಬೋದು, ಇರಲಿಕ್ಕಿಲ್ಲ, ಆ ಮಾತು ಬೇರೆ, ಇದ್ದಾರಂತ ಲಡ್ಡುಗಳು. ಆದರೆ ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ನಿಶ್ಚಿತವಾಗಿ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು RSS ನೋಂದಣಿ ಆಗಬೇಕು, ಇಲ್ಲ ನಾ ಮಾಡಿಸ್ತೀನಿ, ಅದನ್ನು ಅದೆಷ್ಟು ಖರ್ಚು ನಾನು ಮಾಡಿಸ್ತೇನಪ್ಪ ಅನ್ನುವಂಥ ಮಾತು ಅಂದಾಗ ಅದು ಸಂವಿಧಾನಕ್ಕೆ ಬದ್ಧ. RSS ಸಂವಿಧಾನಕ್ಕೆ ಬದ್ಧ. ಆಗ ನೀವು ಇದನ್ನೆಲ್ಲ ನಡೆಸೋದಕ್ಕೆ ದುಡ್ಡು ಎಲ್ಲಿ ತರ್ತೀರಿ RSSಗೆ ಅಂದಾಗ ಗುರುದಕ್ಷಿಣೆ ಕೊಡ್ತಾರ್ರಿ, ನಾವು ಗುರುದಕ್ಷಿಣೆ ತೊಗೊಳ್ತೀವಿ ಅಂತ ಮಾತಾಡ್ತಾ ಇದ್ದಾರೆ. RSS ದೇಣಿಗೆ ತೆಗೆದುಕೊಳ್ಳುವುದಿಲ್ಲವಂತೆ, ಗುರುದಕ್ಷಿಣೆ ಎಷ್ಟೇ ತೆಗೆದುಕೊಳ್ಳುವುದಂತೆ. ಹಾಗಾದರೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತದೆ ಎಂದು ಕೇಳಿದರೆ ಉತ್ತರವಿಲ್ಲ. ಗುರು ಯಾರು ಎಂದು ನೋಡಿದರೆ ಅವರ ಧ್ವಜವೇ ಗುರು ಅಂತೆ. ಧ್ವಜಕ್ಕೆ ಗುರುವಂದನೆ ಸಲ್ಲಿಸುವುದಂತೆ. ಅಮೆರಿಕ ಸೇರಿದಂತೆ ವಿವಿಧ ದೇಶಗಳಲ್ಲಿ 2500ಕ್ಕೂ ಅಧಿಕ ಸಂಘ ಸಂಸ್ಥೆಗಳೊಂದಿಗೆ ಇವರ ಸಂಪರ್ಕ ಜಾಲವಿದೆ. ನಾವು ತೆರಿಗೆ ಪಾವತಿಸಬೇಕು, ಇವರಿಗೆ ತೆರಿಗೆ ಇಲ್ಲ ಎನ್ನುವುದು ಕಾನೂನಿಗೆ ವಿರುದ್ಧವಾದುದಲ್ಲವೇ? ನಾವು ತೆರಿಗೆ ಕೊಡಬೇಕು. ಸಂಕಟ್ಲಿ ಏನೋ ಮಾಡಲಿ, ವ್ಯವಹಾರಗಳು ಮಾಡಲಿ, ಇಲ್ಲೇ ಸಂಸ್ಥೆನ ಕಟ್ಟಿದ್ರೆ